ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಸೊ ಗುಡ್ ಮಾರ್ನಿಂಗ್. ಸೊ ಇವತ್ತೇನಪ್ಪ ಅಂತಂದರೆ ವಿಶೇಷ ಆ, ಅಮ್ಮ ಇದಕ್ಕೆ ಎಲ್ಲಿ ಓದ್ತದಾಳ, ಬಟ್ಟೆ ಅನ್ಕೊಂತಾಳಂತೆ, ಬಟ್ಟೆ ಹೊಲಿಬೇಕಂತ ಇವತ್ತು. ಸೊ ಅಮ್ಮ ಅಲ್ಲಿಗೆ ಓದ್ತದಾಳ. ನಾನು ಇವಾಗ ಕುರುಗೋಡಿಗೆ ಹೋಗಿ ಇನ್ನೊಂದು ಸ್ವಲ್ಪ ಕೆಲಸಗಳಿದಾವೆ, ಅವನ್ನೆಲ್ಲ ಮಾಡ್ಕೊಂಡು ಬರ್ಬೇಕು. ಸೊ ಇನ್ನು ಇವತ್ತು ಸಂಡೇ. ಇವಾಗ ಗೈಸ್ ಇವಾಗ ಅಂಗಡಿ ಕುರುಗೋಡಿಗೆ ಹೋಗ್ಬೇಕು ಗೈಸ್. ಅಮ್ಮ ಕುರುಗೋಡಿಗೆ ಕಳಿಸಿದಾಗ ಕುರುಗೋಡಿಗೆ ಹೋಗ್ಬೇಕು. ಗ್ರೋಸರಿ ಸಾಮಾನುಗಳು ಇದಾವೆ, ಅವನ್ನೆಲ್ಲ ತರಬೇಕು. ಸೊ ಫೈನಲಿ ಗೈಸ್ ಹೋಗ್ತಾ ಇದೀವಿ. ಸೊ ಗೈಸ್ ಫಸ್ಟ್ ತತ್ತಿ ತಾಂತದೆ ಗೈಸ್ ಮೊಟ್ಟೆ ಟ್ರೈ. ಸೊ ಗೈಸ್ ಮೊಟ್ಟೆ ತಾಣಕ್ಕೆ ಬಂದಿದ್ದೀವಿ ಗೈಸ್. ಅನ್ನದಲ್ಲಿ ಅಣ್ಣ ಮೊಟ್ಟೆ ಹಾಕ್ತದಾನೆ ನೋಡ್ಬೋದು. ನೀವು ಯಾರನ್ನ ಕುರುಗೋಡಲ್ಲಿದ್ರೆ ಅಣ್ಣನ ತಲೆ ಬಂತಾರ್ರಿ. ಹಾಂ ಅದೇ ಹೇಳಿನಿ, ಕುರುಗೋಡು ನಾಗಪ್ಪ ಕಟ್ಟೆತಲ್ಲಿರೋ ಗೆಣಿಕೆಲ್ ರೋಡ್ ಅಲ್ಲಿ ಬಂದ್ಬಿಡ್ರಿ. ಇಲ್ಲಿ ತತ್ತಿ ಹೋಲ್ಸೇಲ್ ರೇಟಿಗೆ ಸಿಗ್ತಾ ಇರ್ತವೆ. ಸೊ ಗಾಯ್ಸ್ ಅಲ್ಲ ಹಾಕೋದು ಒಮ್ಮೆ ತಗೊಂಬಿಟ್ಟಿದ್ದೀವಿ, ವಾಪಸ್ ಹೋಗ್ಬಿಡೋದೆ ಮನೆ ಕಡೆ. ಚಿಕನ್ ಕೂಡ ತಗೊಂಬಿಟ್ಟಿದ್ದೀವಿ ಗೈಸ್. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಹಲೋ ಗಾಯ್ಸ್, ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ರೊಟ್ಟಿ 5 ನಿಮಿಷ ಕಾಲ ಹೇಳ. ಸೊ ಗಾಯ್ಸ್ ರೊಟ್ಟಿ ತಗೊಂಡ್ಬಿಟ್ಟಿದ್ದೀವಿ. ಹಾಂ ಹಾಂ ಸರ್. ಸೊ ಇಲ್ಲಿ ಚೇಂಜ್ ಇಲ್ಲ ಗೈಸ್, 100 ರೂಪಾಯಿ ಇಸ್ಕೊಂಡು ಅಲ್ಲಿಗೆ ಹೋಗ್ಬಿಡದೆ. ಸೊ ರೊಟ್ಟಿ ಎಲ್ಲ ತಗೊಂಬಿಟ್ಟಿದ್ದೆ 3 ಪ್ಯಾಕೆಟು. ಸೊ ಇವನ್ನೇ ಇಟ್ಕೋಬೇಕು ಇವಾಗ ಇದನ್ನೆಲ್ಲ. ಇಲ್ಲ ಇದನ್ನ ಡಿಕ್ಕಿಗೆ ಅವನು ಅನಿಸ್ತಾನೆ. ಸೊ ಗೈಸ್ ಹೋಗ್ತಾ ಇದ್ದೀವಿ. ಸೊ ಗೈಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವನ್ನೆಲ್ಲ ಹೆಂಗೆ ಹಿಡ್ಕೊಂಡು ಬಂತಿದ ನೋಡ್ರಿ ಗೈಸ್ ಇವನು. ಸೊ ಮನೆಗೆ ಹೋದ್ಮೇಲೆ ಸೊ ಗಾಯ್ಸ್ ಮತ್ತೆ ಊರ ಕಡೆಗೆ ಬಂದ್ಬಿಟ್ವಿ. ಸೊ ನೋಡ್ಬೋದು ಇವನ್ ಕೂಡ ಬಂದ್ಬಿಟ್ಟ ಅಂತ ಜೊತೆಗೆ. ಬಂದ್ಬಿಟ್ಟು ಬರೋಕೆ ಇನ್ನೂ ಲೇಟಾಗಿ ಹೋಗ್ಬೇಕು. ಇವಾಗ ಹೋಗಂಗಿಲ್ಲ, ಬೀಗ ಜೋಬ್ನ ಮುಂದಿಲ್ಲ, ಅದಕ್ಕೆ ಆಗ್ತದೆ. ನಿಮ್ಮಪ್ಪ ಯಾರನ್ನು ಬಂದಾರಂತ ಎರಡದ ಅಂತ ಗೈಸ್. ಬೀಗ ಇವ್ರು ಅಂತಾರೆ ಎರಡೆರಡು ಮೇಂಟೈನ್ ಮಾಡ್ತಾರೆ, ನಾವು ಅಂತಾರೆ ಒಂದು ಸಿಂಗಲ್. ಅಮ್ಮ ಇಲ್ಲಿ ಫ್ಯಾನ್ ಕಟ್ಕೊಳಂಗ ಅದು ವಿಡಿಯೋ ತೋರಿಸಿದ್ರಲ್ಲ, ಇಲ್ಲಿ ಕಟ್ಟಿ ಬಿಡಮ್ಮ ಅದನ್ನು. ಇದು ಬಟ್ಟೆ ಲೈನ್ ಗಾಳಿ ತಣ್ಣ ಬರ್ತದೆ. ಅಮ್ಮ ಉಳಿದಿರೋದು 200 ರೂಪಾಯಿ ಚಿಕನ್. ಹಾಂ ಅದಿಷ್ಟು 200 ರೂಪಾಯಿ ಚಿಕನ್. ಅದು ಎಷ್ಟು, ಅದು 20 ರೂಪಾಯಿ. ಅದಕ್ಕೆ 20. ಆಮೇಲೆ ಪರೋಟ ತರದು ಮರ್ತೋಗ್ಬಿಟ್ಟೆ. ಆಮೇಲೆ ಇದು ಏನದು ಫೈನಲಿ ಗಾಯ್ಸ್ ಕುರುಗೋಡಿಗೆ ಹೋಗ್ತಾ ಇದೀವಿ. ಸೊ ಇವಾಗ ಇನ್ನು ಬದನೆಕಾಯಿ ಹಾಕ್ಬೇಕಾಯ್ತು, ಆವಾಗ ಅಮ್ಮ ಕಳಿಸಿಲ್ಲ. ಮತ್ತೆ 2 ಸಲ ಕೆಲಸ ಇಡ್ತಾರೆ ಗೈಸ್ ನನಗೆ. ಸೊ ಇವಾಗ ಬದನೆಕಾಯಿ ಹಾಕ್ಬಿಟ್ಟು ನಾವು ಕುರುಗೋಡಲ್ಲಿ ಬಿಟ್ಬಿಟ್ಟು ನಾವು ಇನ್ನು ಒಂದು ಪರೋಟ ಪ್ಯಾಕೆಟ್ ತಗೊಂಡು ಬರ್ಬೇಕು ಗೈಸ್. ಗೈಸ್ ನೋಡ್ಬೋದು ಗೈಸ್, ಎಲ್ಲ ಅಲ್ಲಿ ನೀರು ಜಗ್ಗಿ ನಿಂತುಬಿಟ್ಟಾವ. ನಿನ್ನೆ ಇಷ್ಟೊಂದು ಮಳೆ ಆಯ್ತು ಗೈಸ್, ಎಲ್ಲ ಕಡೆ ನೋಡ್ಬೋದು. ಈ ಆ ಗುಡ್ಡದಿಂದನೇ ನೀರು ಹರ್ಕೊಂಡ್ ಬರ್ತಿರೋದು ಗೈಸ್. ಇಷ್ಟು ನೋಡ್ರಿ, ಎಲ್ಲ ಒಂಥರ ಸಮುದ್ರ ಥರ ಆಗ್ಬಿಡೋದು ಗೈಸ್. ಇಲ್ಲಿ ಜಗ್ಗಿ ನೀರು ನಿಂತಾವ ಗೈಸ್. ಸೊ ಎಲ್ಲಿ ನೋಡ್ರಿ, ಎಲ್ಲಿಯಾದ್ರೂ ನೋಡ್ರಿ ನೀರೇ ನಿಂತ್ಕೊಂಡವೆ. ಸೊ ಇದು ಗೈಸ್ ಮೇನು, ಎಷ್ಟೊಂದು ನೀರು ನಿಂತ್ಕೊಂಡಿದ್ದಾವೆ ನೋಡ್ರಿ. ನಿನ್ನೆ ಫುಲ್ಲು ಸಾಮಾನ್ಯ ಮಳೆ ಎಲ್ಲ ಗೈಸ್ ಬಂದಿರೋದು.
ಗಾಯ್ಸ್ ಇವಾಗ ಬದನೆಕಾಯಿ ಹಾಕ್ಬಿಟ್ಟು ಅಣ್ಣ ನೋಡ್ಬೋದು ಏ ಖಾನಾವಳಿ ತಗೊಂಡು ಅಣ್ಣ ಭಾರಿ ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಹೋಗ್ತಾ ಇದೀವಿ ಗಾಯ್ಸ್. ಗಾಡಿ ಹೊಡಿತಾರಣ್ಣ ಅಲ್ಲಿ ನಾವು ನಿಮ್ಮ ಅಮ್ಮ ತಳ ಹಿಂಗೆ ಹೊಡಿಬೇಕು ಏನು ಇದಾಗಿ ಏನು. ಸೊ ಗಾಯ್ಸ್ ಇವಾಗ ಒಂದು ಪರೋಟ ಪ್ಯಾಕೆಟ್ ತಗೊಂಡು ಆ್ಯಂಡ್ ಒಂದು ಅಲ್ಲಿ ಅಮ್ಮನ ತಕ್ಕ ಹೋಗಿ ಹೋಗ್ಬಿಡೋದೆ ಖಾನಾವಳಿ ತಕ್ಕ. ಈಗ ಬದನೆಕಾಯಿ ಹಾಕ್ಬೇಕಲ್ಲ. ಸೊ ಹಂಗೆ ಬರೀ ಇಲ್ಲೇನಿಂದ ಸಿಗಲಿ ಇಲ್ಲ ಪರೋಟ ಸಿಗ್ತದೆ. ಒಂದು ಪರೋಟ ಪ್ಯಾಕೆಟ್ ತಂದು ಹೋಗ್ಬೇಕು ಇವಾಗ. ಅಕ್ಕ ಒಂದು ಪರೋಟ ಪ್ಯಾಕೆಟ್ ಕೊಡೋದು. ಇದಾಗಲ್ಲ ಇದಾಗಕ್ಕ ಪರೋಟ ಮಸಾಲ ಪರೋಟ. ಸೊ ಪರೋಟ ತಗೊಂಡಿದ್ವಿ ಗೈಸ್. ಸೀದಾ ಹೋಗೋದೆ ಖಾನಾವಳಿ ತಲ್ಲಿ ಹೋಗಿ ಬದನೆಕಾಯಿ ಎಲ್ಲ ಹಾಕಿ ಬಂದ್ಬಿಡೋದೆ. ಖಾನಾವಳಿಲಿ ಅದು ರಾಮ್ ಊಟ ಮಾಡಲ್ಲ ಅಲ್ಲಿ. ಅಂದರೆ ಗಾಡಿ ಹೊಡೆದ್ರೆ ಭಯ ಬರ್ತದೆ ಗೈಸ್ ನನಗೆ. ಹೆಂಗೆ ಸಿಕ್ಕರೆ ಹೆಂಗೆ ಹೊಡಿತಾನೆ ಹೊಡೆಯೋದೇನ ಮೆಲ್ಲಕ್ಕೆ ಹೊಡಿತಾನೆ. ಹೊಡೆ ಹೊತ್ತಿನಾಗ ಸ್ವಲ್ಪ ಸ್ಪೀಡ್ ಬ್ರೇಕರ್ಸ್ ಅವ್ನು ಯಾವ ನೋಡಲ್ಲ. ಎಲ್ಲ ಅಂದ್ರೆ ನಾವು ಭಯ ಗೈಸ್ ಅದೊಂದು. ಎಲ್ಲ ಮುಂದೆ ನೋಡಿ ಹೊಡಿ ಹಿಂಗಲ್ಲಿ. ಖಾನಾವಳಿನಲ್ಲಿ ಹೋಗಿ ಬದನೆಕಾಯಿ ಎಲ್ಲ ಹಾಕಿ ಬಂದ್ಬಿಡೋ ಪ್ಲೇಸ್. ಹಿಂಗಲೆ ಲೇ ಯಾರಲ್ಲೇ ನೀನು ಗಾಡಿ ಹಾಕೊಟ್ಟಿರೋದು ಖಾನಾವಳಿ ಅಂತ ಹೊಡೆದ್ಬಿಡೋದೆ. ಸರಿ ಇಲ್ಲಿ ಬೇಡ ಆ ಕಡೆ ಹೊಡಿ ಹಿಂಗಂದ್ರೆ ನಮಗಿಂದ ಸೈಕಲ್ಲ. ಸೊ ಫೈನಲಿ ಗೈಸ್ ಎಲ್ಲ ಕೊಟ್ಟು ಬಂದಿದ್ವಿ. ಸೊ ತೆಗೆಲ್ಲ ಅಡಿಕೆ ಒಳ್ಳೆ ನನಗೇನೋ ಬದುಕೋತಂತ ಆಸೆ ಇಲ್ಲೇ ಇಲ್ಲೇ ಅವ್ರಲ್ಲೇ ಇಲ್ಲಿರೋ ಆಸಲಿ ಕೊಡಲೇ ಎಲ್ಲ ಪಡೆಯವಲ್ಲದ ಗಾಯ್ಸೂನು ಇಲ್ಲ ಅಪ್ಪ ಇಲ್ಲೇ ನಿಂದ್ರು ಸೋರು ಇನ್ನೂ ಮಾಡ ಹೋಗ್ತೀನಿ ನನಗೇನು. ಸೊ ಗಾಯ್ಸ್ ಇನ್ನು ಮನೆ ತಲ್ಲಿ ಬಿಟ್ಬಿಟ್ಟಿದ್ವಿ. ಇದೇ ಇವ್ರ ಮನೆ. ಇವನು ಇವಾಗ ಹೋಗ್ತಾನೆ ಮನೆ ಕಡೆ, ನಾನು ಇವಾಗ ಹೋಗ್ತೀನಿ ಹೊಲ್ದ ಕಡೆ. ಗೊತ್ತಲ್ಲೇ ನೀನು ಎಲ್ಲ ಗೊತ್ತಾ ನಿನ್ನ ಬುದ್ಧಿಗಳು. ಸೊ ಗಾಯ್ಸ್ ಫೈನಲಿ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್. ಒಂದೇ ಕೈಲಿ ಹೊಡಿಲ್ಲ ಹಿಂಗೆ ಹಿಡ್ಕೊಂಡು ಬ್ರೇಕ್ ಹೊಡಿಬೇಕಂದ್ರೆ ಇದು ಹಿಂಗೆ ಬಿಟ್ಟು ಬಿಡ್ಬೇಕು, ಹಿಂಗೆ ಹೊಡಿಬೇಕು. ಸೊ ಮನೆ ತಲ್ಲಿ ಬಂದುಬಿಟ್ರಿ ಗಾಯ್ಸ್. ಸೊ ಅಂಗಡಿ ತಲ್ಲಿ ಬದನೆಕಾಯಿ ಎಲ್ಲ ಕೊಟ್ಬಿಟ್ಟೆ. ಅವಿಷ್ಟು ಬದನೆಕಾಯಿ 4.5 kg ಬಂದವು. 4.5 kg 100 ರೂಪಾಯಿ ನಂಗೆ ಕೊಟ್ಬಿಟ್ವಿ. ಸೊ ಪರೋಟ ತಂದಿದ್ದೀನಿ, ಅಮ್ಮ ಮಾಡಿಲ್ಲ. ಏನು ಮಾಡಿ ಇನ್ನು ಮಾಡಿಲ್ಲ. ಅತ್ತನ ಅತ್ತೇನು ಕರೆದು ಬರ್ತಾಳೆ ಫೋನ್ ಮಾಡ. ಎದಕ್ಕೆ ಹೋತಿ ಕತ್ತೆ ಹೋದಂಗೆ. ಇಲ್ಲೇ ನನ್ನ ಇವತ್ತು ಹತ್ರದಲ್ಲೇ ಒಂದು ಪೆಟ್ರೋಲ್ ಬಂಕ್ ಐತೆ ಗೈಸ್. ಪೆಟ್ರೋಲ್ ಬಂಕಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲೆಲ್ಲಿ ನೆಟ್ ಸಾಲ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಪೆಟ್ರೋಲ್ ಬಂಕ್ನಲ್ಲಿ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಪೆಟ್ರೋಲ್ ಬಂಕ್ ಸಿಗೋಣ. ಸೊ ಗಾಯ್ಸ್ ಇವನು ತಿರುಗ್ತದ ಗೈಸ್. ಪೆಟ್ರೋಲ್ ಬಂಕ್ನ ಪೆಟ್ರೋಲ್ ಹಾಕಂದ್ರೆ ಅವ್ರು ಹುಚ್ಚನಾಗಿ ತಿರುಗ್ದಂಗೆ ತಿರುಗ್ತಾನೆ.
ಹಲೋ ಗಾಯ್ಸ್, ಇಲ್ಲಿ ನೋಡ್ಬೋದು ಇವನೇ ನನ್ನ ಫ್ರೆಂಡ್ ಅಂತ. ಹೆಸರು ರಾಮ. ನಿನ್ ಕೈಯನ್ನು ಬಿಡು, ಇದನ್ನ ಪುಣ್ಯ ಬರ್ತತೆ. ನಿಂತು ಮಕ ತೋರಿಸ್ಲಿದ್ರೆ ಏನಾಯ್ತು. ಸೊ ನಮ್ಮ ಹುರ್ಕುಂದವ್ರು ಇವತ್ತು ಪೆಟ್ರೋಲ್ ಬಂಕಿಗೆ ಸ್ಟಾರ್ಟ್ ಹಾಕಿ ಬಂದಿದ್ದಾರೆ ನೋಡ್ರಿ ಗೈಸ್. ಯಾರಾದ್ರೂ ಸ್ಟಾರ್ಟ್ ಹಾಕಿ ಬರ್ತಾರ? ಬ್ಯೂಟಿ ಮ್ಯಾನ್ ಅನ್ನ ಇದ್ದಂಗ ಅದೀಯ ನೀನು. ನೋಡ್ರಿ ಗೈಸ್, ಸ್ಟಾರ್ಟ್ ಹಾಕಿ ಬಂದಿದೆ ಆಗೈತಿ ಇವತ್ತು. ಮತ್ತೆ ಕ್ಯಾಮ್ರಕ್ಕೆ ಬಚ್ಚಿಕ್ಕಂತದ ಬಾತ್ರೂಮ್ ಮಾಡಕ್ಕೆ ಹೋಗ್ಬಾರ್ದು. ಸೊ ರಾಮನ್ ನೋಡ್ಬೋದು ಗೈಸ್, ಫುಲ್ ಸೀರಿಯಸ್ ಕೆಲಸದಾಗ ಅದಾನ ಇವತ್ತು. ಫುಲ್ ಖುಷಿ ಆಗಕ್ಕೆ ಕುಂತಾನ. ನಾನು ಯೂಟ್ಯೂಬ್ನಾಗ ಗೊತ್ತನಲ್ಲ ನೋಡ್ಬೋದು ಗೈಸ್. ಪೆಟ್ರೋಲ್ ಹೆಂಗೆ ಹಾಕೋದಂತ ಹೇಳ್ಕೊಡ್ತಾರೆ ನೋಡ್ರಿ ಇವತ್ತು ಊರ್ಕಿನವರು. ಸೊ ಗಾಯ್ಸ್ ಎಲ್ಲ ಅಪ್ಲೋಡ್ ಆದವು ಗೈಸ್ 2 ವಿಡಿಯೋಸ್. ಸೊ ಸಾಯಂಕಾಲ ಬಂದ್ಬಿಟ್ಟೈತೆ, ಸಾಯಂಕಾಲ ಟೈಮು 6:01 ಆಯ್ತು ಗೈಸ್. ಸೊ ಹಿಂದೆ ಎಲ್ಲ ನೋಡ್ಬೋದು. ಇಲ್ಲೇ ನಾನು ಫಸ್ಟ್ ಕೆಲಸ ಮಾಡಿದ್ದು ಗೈಸ್, ಇದೇ ಬಂಕ್ನಾಗೆ. ಸೊ ನಾನು ಇವಾಗ ಬಿಟ್ಟಿದ್ದೀನಿ ಬಂಕ್ನ. ಇವಾಗ ಉಲ್ಟಾ ಆಗ್ಬಿಡ್ತೆ ಗೈಸ್. ಮಾಮೂ ಡ್ರೆಸ್ಸಿಂಗ್ ಮಾಡ್ಸೋಣ ಅಂತಂದ್ವಿ. ಡ್ರೆಸ್ಸಿಂಗ್ ಮಾಡ್ಸೋಕ ಇದೆ ಇದನ್ನು ಮಾಡ್ಸೋಕೆ ಮಾಮಗೆ ಡ್ರೆಸ್ಸಿಂಗ್ ಮಾಡ್ಸೋಕೆ ಬಂದಿದ್ದು. ಸೊ ಇವಾಗ ಡ್ರೆಸ್ಸಿಂಗ್ ಮಾಡ್ಸೋಕೆ ಯಾರೂ ಇಲ್ಲ ಅಂತ ಗೈಸ್. ಸೊ ಮತ್ತೆ ವಾಪಸ್ ಹೋಗ್ಬೇಕು, ಮತ್ತೆ ಮನೆ ಕಡೆ ಬಂದ್ಬಿಟ್ಟೆ ಗೈಸ್. ಸೊ ಇಲ್ಲಿ ಏನು ಮಾಡೋಪ್ಪ ಅಂತಂದರೆ, ಬೀಗ ಎಲ್ಲೈತಮ್ಮ? ಬೀಗ ಸಿಕ್ತು. ಬೀಗದ ಇದು ಅದ್ರಾಗೆ ಅದಾವ. ಸೊ ಬೀಗ ಹಾಕಿ ಬರ್ಬೇಕು ಮನೆಗೆ. ಮನೆಗೆ ಹಾಕಿ ಬಂದಿದ್ದಿಲ್ಲ. ಸೊ ಫೈನಲ್ ಗೈಸ್ ಮತ್ತೆ ಮನೆ ಕುರ್ಗೋಡಿಗೆ ಹೋಗ್ತಾ ಇದ್ದೀನಿ. ಸೊ ಕುರ್ಗೋಡಿಗೆ ಹೋಗಿ ಸ್ವಲ್ಪ ಕೆಲಸಗಳು ಅವೆಲ್ಲ ಮುಗಿಸ್ಕೊಂಡು ಬರ್ಬೇಕು. ಬಂದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಮನೆ ಕಡೆ ಬಂದ್ಬಿಟ್ಟಿದ್ದೀನಿ. ಸೊ ಮನೆ ಕಡೆ ಬಂದ್ಬಿಟ್ಟಾನ, ಇವಾಗ ಊರ್ ಹೊರಗೆ ಹೋತಾನ. ಸೊ ಅಲ್ಲಿ ಸಿನಿಮಾ ಶೂಟಿಂಗ್ ಆಗ್ತಿತ್ತಮ್ಮ. ಅಲ್ಲಿ ಅಣ್ಣ ಸಿನಿಮಾದಾಗ ಅದಾನ. ಸ್ವಲ್ಪ ಮತ್ತೆ ನಂಗೆ ಕೊಡ್ತಾನ. ಸ್ವಲ್ಪ ನೀರಾಗಿ ಕಾಸ್ಬೇಕು ಎಂತಂದ ನೋಡೋಣ. ನೀರು ಅಂತೀಯಲ್ಲ. ಸೊ ಗಾಯ್ಸ್ ನೋಡ್ಬೋದಲ್ಲ, ಬೋಂಡ ತಂದಿದ್ದಾನಪ್ಪ. ಬೋಂಡ ತಿಂದೇನು. ನಿನ್ನೆ ನೈಟ್ ಆಗ್ಬಿಟ್ಟಿತ್ತಲ್ಲ, ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಹಂಗೆ ಇಂಟ್ರೋ ಕೊಡೋಕ್ಕಾಗ್ತಿಲ್ಲ. ಸೊ ಇವಾಗ ಬೆಳಗ್ಗೆ ಹಾಕ್ಬಿಡುತ್ತೆ. ಸೊ ಇವಾಗ ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.